ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅತ್ತೆ ಸೊಸೆ ಕುಕಿಂಗ್ ವ್ಲಾಗ್ಸ್. ಇವತ್ತು ನಾನು ರೋಸ್ಟೆಡ್ ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೈದಾ ಹಿಟ್ಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಿಂದಿನ ವೀಡಿಯೋದಲ್ಲಿ ಬ್ರೆಡ್ ಪಿಜ್ಜಾ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ಇಟ್ಕೊಳ್ಳಿ. ಅಗಲವಾಗಿರೋದು ಇಟ್ಕೊಂಡ್ರೆ ಒಳ್ಳೆಯದು, ಏಕೆಂದರೆ ಹಿಟ್ಟು ಕಲಿಸ್ಬೇಕಾದ್ರೆ ನಿಮಗೆ ಚೆನ್ನಾಗಿ ಸಿಗುತ್ತೆ. ಅಗಲವಾಗಿರೋದು ಇಟ್ಕೊಳ್ಳಿ ನೀವು. 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಮತ್ತು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ. ನಾನು ಯಾವ ಬೌಲ್ ತೋರಿಸಿದ್ದೀನಿ ಆ ಥರದ ಬೌಲಲ್ಲಿ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಮೈದಾ ಹಿಟ್ಟು, 2 ಸ್ಪೂನಷ್ಟು ಈಸ್ಟ್ ಹಾಕ್ಕೊಳ್ಳಿ. ಈಸ್ಟ್ ಹಾಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಗಂಟು ಇರಬಾರ್ದು, ಮೈದಾ ಎಲ್ಲ ಗಂಟು ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ನೋಡಿ, ಈಗ ಈ ಥರ ನೀಟಾಗಿ ಕಲಿಸ್ಕೊಂಡಾಗಿದೆ. ಈಗ 5 ರಿಂದ 8 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಬಿಡಿ ಅದನ್ನು. ಈಗ 8 ನಿಮಿಷ ಆಗಿದೆ. ಅದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ 2 ಬೌಲ್ ಮೈದಾ ಹಾಕಿ ಸ್ವಲ್ಪ ನೀರು ಹಾಕ್ತಾ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ. ಹಿಟ್ಟು ಅಂಟಬೇಕು ಕೈಗೆ, ಅಲ್ಲಿ ಅಷ್ಟು ತೆಳ್ಳಗೆ ಕಲಿಸ್ಕೋಬೇಕು ನೀವು. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಬಿಟ್ಟು ಸ್ವಲ್ಪ ನೀರು ಹಾಕೋತಾನೆ ತೆಳ್ಳಗೆ ಕಲಿಸ್ಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನನಗೆಲ್ಲ ಅರ್ಧ ಸ್ಪೂನ್ ಸಾಕು ಅನಿಸ್ತು, ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಕಲಿಸಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಎಣ್ಣೆನ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ನಾವು ಯಾವ ಥರ ಕಲಿಸ್ತೀವಿ ಅದ್ರ ಮೇಲೆ ಪಿಜ್ಜಾ ಚೆನ್ನಾಗಿ ಬರೋದು. ಹಿಟ್ಟು ಚೆನ್ನಾಗಿದ್ರೆ ಪಿಜ್ಜಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡಾಗಿದೆ. ಇದಕ್ಕೊಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಭಾರವಾಗಿರುವಂಥ ಪಾತ್ರೆ ಬಿಟ್ಬಿಡಿ. ಸ್ವಲ್ಪನೂ ಗಾಳಿ ಆಡಬಾರ್ದು, ಆ ಥರ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡಿ. ಈಗ ಒಂದು ಪ್ಲೇಟ್ ಮುಚ್ಚಾದ್ಮೇಲೆ 19 ಮಿನಿಟ್ಸ್ ಬಿಟ್ಬಿಡಿ ಅದನ್ನು. ಇವಾಗ ಕಲಸಿರುವಂಥ ಮೈದಾ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ಈಗ 19 ಮಿನಿಟ್ಸ್ ಆಗಿದೆ. ನೋಡಿ ಹೇಗೆ ಉಬ್ಬಿದೆ, ತುಂಬಾ ಚೆನ್ನಾಗಿ ಬಂದಿದೆ ಮೈದಾ ಹಿಟ್ಟು. ನೀವು ಈ ಥರ ಜಾಸ್ತಿ ಅವರ್ಸ್ ಬಿಟ್ಟರು ಇನ್ನೂ ಚೆನ್ನಾಗಿ ಬರುತ್ತೆ ಮೈದಾ ಹಿಟ್ಟು, ಇನ್ನೂ ಉಬ್ಬಿ ಬರುತ್ತೆ. ಉಬ್ಬಿರುವಂಥ ಮೈದಾ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಅದು ಫುಲ್ಲು ನೀಟಾಗಿ ನಾದ್ಕೋಬೇಕು. ಅದು ಅಂಟಿರೋದೆಲ್ಲ ಹೋಗೋ ತನಕ ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಒಂದು ಚಪಾತಿ ಮಣೆ ಮೇಲಿಟ್ಟು ಸ್ವಲ್ಪ ಮೈದಾ ಪುಡಿ ಉದುರಿಸಿ ಸ್ವಲ್ಪ ಒತ್ಕೊಳ್ಳಿ. ಅದನ್ನು ಚಪಾತಿ ಮಣೆ ಮೇಲೆ ಇಟ್ಟು ಈ ಥರ ಕಲಿಸ್ಕೋಬೇಕು ನೀಟಾಗಿ. ಅದನ್ನು ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಒತ್ಕೊಳ್ಳಿ ಅದನ್ನು ಮೈದಾ ಪುಡಿ ಉದುರಿಸಿ. ನೋಡಿ, ಈ ಥರ ಒತ್ಕೋತಾ ಇದ್ದೀನಿ. ಅದನ್ನು ನೀಟಾಗಿ ಒತ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಮೈದಾ ಪುಡಿ ಉದುರಿಸಿ ಒತ್ಕೊಳ್ಳಿ. ಚೆನ್ನಾಗಿ ಒತ್ಕೊಂಡಾದ್ಮೇಲೆ ಒಂದು ಓವನ್ ಪ್ಲೇಟ್ ಮೇಲೆ ಮೈದಾ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನೀವು ಬೇಕಾದ್ರೆ ಬಟರ್ ಪೇಪರ್ ಇಟ್ಟು ಅದಕ್ಕೆ ತುಪ್ಪ ಸವರ್ಕೊಂಡು ಹಾಕ್ಕೋಬೋದು. ನಾನು ಮೈದಾ ಹಸಿಟ್ಟು ಸಾಕು ಅನ್ನಿಸ್ತು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಮೈದಾ ಪ್ಲೇಟ್ ಇಟ್ಟಿದ್ದೀವಲ್ವ, ಆ ಶೇಪ್ ಫುಲ್ ಬರಬೇಕು ಅಷ್ಟು ರೌಂಡ್ ಶೇಪ್ ಮಾಡ್ಕೊಳ್ಳಿ ಮೈದಾ ಹಸಿಟ್ಟನ್ನ. ಪ್ಲೇಟ್ ಮೇಲೆ ಇಟ್ಟಾದಮೇಲೆ ಒಂದು 4 ಸ್ಪೂನ್ ತೊಗೊಂಡು ಈ ಥರ ಮೈದಾ ಹಿಟ್ಟು ಮೇಲೆ ಚುಚ್ಕೊಳ್ಳಿ ಚೆನ್ನಾಗಿ. ಯಾಕಂದರೆ ಸಾಸ್ ಎಲ್ಲ ಒಳಗಡೆ ಹೋದ್ರೆ ಚೆನ್ನಾಗಿ ತಿನ್ನೋಕೆ ಇನ್ನೂ ಚೆನ್ನಾಗಿರುತ್ತೆ. ಫುಲ್ ಚುಚ್ಚಾದ್ಮೇಲೆ ಇವಾಗ ಪಿಜ್ಜಾ ಸಾಸ್ ಹಾಕೋತಾ ಇದ್ದೀನಿ. ಅದನ್ನು ಪಿಜ್ಜಾ ಸಾಸ್ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನೂ ಜಾಸ್ತಿ ಹಾಕೋಬೋದು ನೀವು. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆಗೂ. ಈಗ ನಾವು ಸಾಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಈಗ ಚೀಸ್ ಹಾಕೋತಾ ಇದ್ದೀನಿ. ನಾನು ಮೊಜರೆಲ್ಲಾ ಚೀಸ್ ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಹಾಕೋಬೋದು. ಈ ಚೀಸು ಅಷ್ಟೇ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಚೀಸ್ ಹಾಕಾಗಿದೆ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ತೊಗೋತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಎಷ್ಟು ಬೇಕು ನಿಮ್ಗೆ ಇಷ್ಟ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಈಗ ಕ್ಯಾಪ್ಸಿಕಮ್ ಚಿಲ್ಲಿ ಫ್ಲೇಕ್ಸ್ ಎಲ್ಲ ರೆಡ್ ಕಲರ್ ಮತ್ತು ಯೆಲ್ಲೋ ಕಲರ್, ಬೇರೆ ಗ್ರೀನ್ ಕಲರ್ ಗ್ರೀನ್ ಕಲರ್ ತೊಗೊಂಡು ಹಾಕೋಬೋದು. ಎಲ್ಲ ಕಡೆ ನೀಟಾಗಿ ಡೆಕೋರೇಷನ್ ಮಾಡ್ಕೊಳ್ಳಿ. ಇವಾಗ ಆನಿಯನ್ ಹಾಕೋತಾ ಇದ್ದೀನಿ. ನಾನು ಉದ್ದು ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಿಮ್ಗೆ ಸಣ್ಣದಾಗಿ ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ನೀವು. ನೆಕ್ಸ್ಟ್ ಈಗ ಜೋಳ ಹಾಕೋತಾ ಇದ್ದೀನಿ. ನಾನು ಕಡಿಮೆ ಹಾಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಜಾಸ್ತಿ ಹಾಕೋಬೋದು. ಬೇಯಿಸಿದಂತೆಯೇ ಹಾಕೊಳ್ಳಿ, ಪರವಾಗಿಲ್ಲ, ಅದರಲ್ಲೇ ಬೇಯುತ್ತೆ ಅದು. ಜೋಳ ಹಾಕಿದ್ಮೇಲೆ ಇವಾಗ ಇನ್ನೊಂದು ಸ್ವಲ್ಪ ಚೀಸ್ ಹಾಕೋತಾ ಇದ್ದೀನಿ ನಾನು. ನೀವು ಅಷ್ಟಿನ ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಹಾಕೊಳ್ಳಿ. ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಅದನ್ನು ಅಷ್ಟೇ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಆದಮೇಲೆ ಪ್ಲೇಟ್ ಸೈಡ್ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಅದು ಕಚ್ಕೋಬಾರ್ದು ಅಂತ. ನೀವು ಸೈಡ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಬಟರ್ ಪೇಪರ್ ಹಾಕ್ಕೊಂಡ್ರೆ ಎಣ್ಣೆ ಏನು ಅವಶ್ಯಕತೆ ಇಲ್ಲ. ಈಗ ಓವೆನ್ನ 180 ಡಿಗ್ರಿಲಿ 15 ನಿಮಿಷ ಪ್ರೀ ಹೀಟ್ ಕೊಟ್ಕೊಳ್ಳಿ. ಓವನ್ ಇಲ್ದಿರೋರ್ಗೆ ಪಾನಲ್ಲಿ ಕೂಡ ಮಾಡ್ಕೋಬೋದು. ಪಾನಲ್ಲಾದರೆ ಫಸ್ಟ್ 10 ಮಿನಿಟ್ಸ್ ಸ್ವಲ್ಪ ಬಿಸಿಯಾಗೋಗಿ ಬಿಟ್ಬಿಟ್ಟು ಆಮೇಲೆ ಒಂದು 20 ಮಿನಿಟ್ಸ್ ಕೊಡಿ, ಅದರಲ್ಲೂ ಚೆನ್ನಾಗಿ ಬರುತ್ತೆ. ಪ್ರೀ ಹೀಟ್ ಆಗಿದೆ. ಪಿಜ್ಜಾ ಮಾಡೋಕೆ ಇಡ್ತಾಯಿದ್ದೀನಿ. ಕನ್ವೆನ್ಷನಲ್ಲಿ 180 ಡಿಗ್ರಿ ಕೊಟ್ಟು 30 ಮಿನಿಟ್ಸ್ ಬಿಡಿ ಅದನ್ನು.
ನಾನು ಮಾಡ್ತಾ ಇರೋದು ಇಲ್ಲಿ ರೋಸ್ಟೆಡ್ ಪಿಜ್ಜಾ. ಅದರಿಂದ ನಾನು 30 ಮಿನಿಟ್ಸ್ ಕೊಟ್ಕೊಂಡಿದ್ದೀನಿ. ನಿಮ್ಗೆ ಅಷ್ಟು ರೋಸ್ಟ್ ಬೇಡ ಅಂದರೆ ನೀವು 20 ಮಿನಿಟ್ಸ್ ಕೊಟ್ಕೋಬೋದು. ನೀವು ಪಾನಲ್ಲಿ ಏನಾದ್ರು ಮಾಡೋದಾದರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಹೈ ಫ್ಲೇಮ್ ಕೊಡಬೇಡಿ. ಲೋ ಫ್ಲೇಮಲ್ಲೇ ಬೇಯಿಸಿ ಒಂದು 20 ಮಿನಿಟ್ಸ್ ಬೇಯಿಸಿ ಸಾಕು. ಪಿಜ್ಜಾ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ. ಮಕ್ಳಿಗೂ ಕೊಡ್ಬೋದು, ಖಾರನೂ ಇರೋದಿಲ್ಲ ಅಲ್ವಾ, ತಿಂತಾರೆ ಇಷ್ಟಪಟ್ಟು. ಮಾಡಿಕೊಡಿ ಹೀಗೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದನ್ನು ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಸಾಫ್ಟಾಗೂ ಕೂಡ ಬಂದಿದೆ. ಮಕ್ಳಿಗೂ ಕೊಡ್ಬೋದು, ಆರಾಮಾಗಿ ತಿಂತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅತ್ತೆ ಸೊಸೆ ಕುಕ್ಕಿಂಗ್ ವ್ಲಾಗ್ಸ್.